ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಇಂಧನ ಪೂರೈಕೆ ವ್ಯತ್ಯಯವಾಗಿದೆ. ಇದರ ಎಫೆಕ್ಟ್ ಸಿಲಿಕಾನ್ ಸಿಟಿ ಮೇಲೆ ಇನ್ನೂ ತಡ್ತಾ ಇದ್ದು ಹೋಟೆಲ್ ಆಟೋ ಮಾಲೀಕರಿಗೆ ನೇರ ಪರಿಣಾಮ ಬೀರುತ್ತಾ ಇದೆ. ಸರ್ಕಾರದ ಭರವಸೆಗಳ ನಡುವೆಯೂ ಪೂರೈಕೆ ವ್ಯತ್ಯಯವಾಗಿದ್ದು ಹೋಟೆಲ್ ಮಾಲೀಕರು ಈಗ ಅನಿವಾರ್ಯವಾಗಿ ಸೌದೆ ಒಲೆ ಹಚ್ಚುತ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ 80% ಇಳಿಕೆ. ದಿನಕ್ಕೆ ಬೇಕು 25,000 ಸಿಲಿಂಡರ್, ಸಿಗ್ತಿರೋದು ಕೇವಲ 5,000 ಸಿಲಿಂಡರ್ ಮಾತ್ರ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹೋಟೆಲ್ ಮಾಲೀಕರು ಆಕ್ರೋಶ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಈಗ ಒಲೆ ಉರಿಯುತ್ತಿಲ್ಲ, ಬದಲಾಗಿ ಮಾಲೀಕರ ಹೊಟ್ಟೆ ಉರಿಯುತ್ತಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರೀ ವಿಳಂಬವಾಗುತ್ತಿದ್ದು ಹೋಟೆಲ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಬೆಂಗಳೂರಿನಂತಹ ಮಹಾನಗರಕ್ಕೆ ಪ್ರತಿದಿನ ಸುಮಾರು 25,000 ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಆದರೆ ಸದ್ಯ ಪೂರೈಕೆ ಆಗ್ತಿರೋದು ಕೇವಲ 20% ಮಾತ್ರ. ಇದರಿಂದಾಗಿ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳು ಬೀದಿಗೆ ಬೀಳುವ ಹಂತಕ್ಕೆ ತಲುಪಿವೆ. ಈ ಗ್ಯಾಸ್ ಸಮಸ್ಯೆಯ ಎಫೆಕ್ಟ್ ಹೇಗಿದೆ ಅಂದ್ರೆ, ನಗರದ ಪ್ರತಿಷ್ಠಿತ ಹೋಟೆಲ್ಗಳು ಕೂಡ ಈಗ ಅನಿವಾರ್ಯವಾಗಿ ಸೌದೆ ಒಲೆಗೆ ಮರಳಿವೆ. ಉದಾಹರಣೆಗೆ ಬೆಂಗಳೂರಿನ ಫೇಮಸ್ ಮರಾಠ ಹೋಟೆಲ್ನಲ್ಲಿ ಈಗ ಸಿಲಿಂಡರ್ ಬದಲು ಸೌದೆಯನ್ನೇ ಬಳಸಿ ಬಿರಿಯಾನಿ ತಯಾರಿಸಲಾಗುತ್ತಿದೆ. ಗ್ಯಾಸ್ ಇಲ್ಲದೆ ವ್ಯಾಪಾರ ನಿಲ್ಲಿಸಲು ಸಾಧ್ಯವಿಲ್ಲ, ಅದಕ್ಕೆ ಹಳೆಯ ಪದ್ಧತಿಗೆ ಮರಳಿದ್ದೇವೆ ಅಂತ ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಗ್ಯಾಸ್ ಇಲ್ಲದ ಕಾರಣ ಸೌದೆ ಒಲೆ ಮಟನ್ ರೆಡಿ ಆಗ್ತಾ ಇದೆ ನಮ್ಮ ಹೋಟ್ಲಲ್ಲಿ. ಇವತ್ತು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇತ್ತ ಸರ್ಕಾರ ಮಾತ್ರ ಸಿಲಿಂಡರ್ ಕೊರತೆ ಇಲ್ಲ ಅಂತಿದೆ. ಆದರೆ ಹೋಟೆಲ್ ಮಾಲೀಕರ ಸಂಘದ ಆಕ್ರೋಶ ಮಾತ್ರ ಕಮ್ಮಿಯಾಗಿಲ್ಲ. 33% ಪೂರೈಕೆ ಆಗಬೇಕಿದ್ದ ಜಾಗದಲ್ಲಿ ಕೇವಲ 20% ಮಾತ್ರ ಸಿಗ್ತಿರುವುದು ಉದ್ಯಮವನ್ನ ಹಳ್ಳಿ ತಪ್ಪಿಸಿದೆ. ಬಾಡಿಗೆ ಕಟ್ಟುವುದು, ಸಿಬ್ಬಂದಿಗೆ ಸಂಬಳ ಕೊಡುವುದು ಕೂಡ ಈಗ ಮಾಲೀಕರಿಗೆ ಕಷ್ಟವಾಗುತ್ತಿದೆ. ಹೀಗೆ ಪರಿಸ್ಥಿತಿ ಮುಂದುವರೆದರೆ ಅಸಹಾಯಕ ಮಾಲೀಕರು ಹೋಟೆಲ್ಗಳನ್ನೇ ಮಾರಾಟಕ್ಕಿಡಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಕಳೆದ ವಾರ ಮಿನಿಸ್ಟರ್ ಫುಡ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿದ ಮೇಲೆ ನಮಗೆ 10,000 ಸಿಲಿಂಡರ್ ಕೊಡುತ್ತೇವೆ ಅಂತ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 33% ಸರಬರಾಜಾಗಬೇಕಾಗಿತ್ತು. ಕೆಲವೊಂದು ಹೋಟೆಲ್ಗಳಿಗಷ್ಟೇ 20ರಿಂದ 25% ಸಿಕ್ಕಿರುತ್ತದೆ. ಅದು ಸಂತಸದ ಸುದ್ದಿ. ಆದರೆ ಸಣ್ಣ ಮತ್ತು ಮಧ್ಯಮದ ಹೋಟೆಲ್ಗಳಿಗೆ ಯಾವುದೇ ಸಿಲಿಂಡರ್ ಸರಬರಾಜಾಗದಿರುವುದು ಬಹಳಷ್ಟು ಬೇಸರವಾಗಿರುತ್ತದೆ. ಅವರಿಗೆ ಅಲ್ಟರ್ನೇಟ್ ಮೆಥಡ್ ಆಗಿ ಇಂಡಕ್ಷನ್ ಸ್ಟವ್ ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಹೆಸರಿನ ಹೋಟೆಲ್ ಉದ್ಯಮ ಈಗ ಆಮ್ಲಜನಕದಂತೆ ಗ್ಯಾಸ್ಗಾಗಿ ಪರದಾಡುತ್ತಿದೆ. ಮಂಗಳವಾರ ನಡೆಯಲಿರುವ ಸಭೆಯಲ್ಲಾದರೂ ಸರ್ಕಾರ ಸುಗಮ ಪೂರೈಕೆಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.